ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಾ ಇರೋದು ಯಾರಿಗೆಲ್ಲ ಬಿಸ್ ಗುರುಕುಲಲ್ಲಿ ರಿಜಿಸ್ಟರ್ ಆಗೋಕ್ಕೆ ಗೊತ್ತಿಲ್ಲ ಅದನ್ನು ತೋರಿಸ್ಕೊಡೋದಕ್ಕೋಸ್ಕರ. ಗೂಗಲಲ್ಲಿ ಬಿಸ್ ಗುರುಕುಲ್ ಲಾಗಿನ್ ಅಂತ ಕ್ಲಿಕ್ ಮಾಡಿ, ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಈ ಥರ ಒಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಕಂಪ್ನಿದು. ಈ ಥರದೊಂದು ಫಾರ್ಮ್ ಬರುತ್ತೆ. ಅದರಲ್ಲಿ ಫಸ್ಟ್ ನೇಮ್, ಫುಲ್ ನೇಮ್ ಹಾಕಿ, ನಿಮ್ಮ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡಲ್ಲಿ ಏನಿದೆ ಆ ಹೆಸರನ್ನ ಇಲ್ಲಿ ಎಂಟರ್ ಮಾಡಿ. ಅದಾದಮೇಲೆ ನಿಮ್ಮ ವಾಟ್ಸಪ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಅದಾದಮೇಲೆ ಇಮೇಲ್ ಅಡ್ರೆಸ್ ಯಾವಾಗಲೂ ಸ್ಮಾಲ್ ಲೆಟರಲ್ಲಿರಬೇಕು. ಅದನ್ನು ಎಂಟರ್ ಮಾಡ್ಕೊಂಡ್ಮೇಲೆ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಸೇಮ್ ಇಮೇಲ್ ಅಡ್ರೆಸ್ ಹೇಗಿದೆ ಅದನ್ನೇ ಸೇಮ್ ಅದೇ ಥರನೇ ಹಾಕಿ. ಪಾಸ್ವರ್ಡ್ ಫಸ್ಟ್ ನಿಮ್ಮ ನೇಮ್ ಹಾಕಿ, ಫಸ್ಟ್ ಲೆಟರ್ ಕ್ಯಾಪಿಟಲ್ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಸಿಂಬಲ್ ಹಾಕಿ, ಹಾಕ್ಬೋದು ಅಥವಾ ಅಂಡರ್ಸ್ಕೋರ್ ಹಾಕ್ಬೋದು. ಅದಾದಮೇಲೆ ನಿಮ್ಗೆ ಇಷ್ಟ ಆಗಿರೋ 3 ರಿಂದ 4 ನಂಬರ್ ಹಾಕ್ಕೊಳ್ಳಿ. ಟೋಟಲಾಗಿ 15 ಲೆಟರ್ ಒಳಗಡೆ ಇರಬೇಕು. ಆ ಥರದ್ದೊಂದು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಟೇಟ್ ಕರ್ನಾಟಕ ಚೂಸ್ ಮಾಡಿದ್ಮೇಲೆ ಪ್ರೊಸೀಡ್ ಟು ಕೋರ್ಸ್ ಸೆಲೆಕ್ಷನ್ ಕೊಟ್ಟಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇದೆಲ್ಲ ಬಂದುಬಿಟ್ಟು ವೆಬ್ಸೈಟ್ ಪ್ರೈಸು. ಇದರಲ್ಲಿ ನಿಮಗೆ ನನ್ನ ಕೂಪನ್ ಕೋಡ್ ಹಾಕಿದಾಗ, ರೆಫರಲ್ ಕೋಡ್ ಹಾಕಿದಾಗ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನನ್ನ ರೆಫರಲ್ ಕೋಡ್ ಬಂದು RAV251409. ಈ ಕೋಡ್ನ ಹಾಕಿ ನೀವು ಅಪ್ಲೈ ಕೋಡ್ ಅಂತ ಇದೆ ಅಲ್ಲಿ, ಅದನ್ನು ಕ್ಲಿಕ್ ಮಾಡಿದಾಗ ನನ್ನ ಹೆಸರು ತೋರಿಸುತ್ತೆ, ಹಾಗೆ ಡಿಸ್ಕೌಂಟ್ ಆಗಿರೋ ಪ್ರೈಸ್ ಕೂಡ ತೋರಿಸುತ್ತೆ. ಅದರಲ್ಲಿ ನಿಮಗೆ ಯಾವ ಕೋರ್ಸ್ ಬೇಕು ಆ ಕೋರ್ಸ್ ಬಂಡಲ್ಲ ನೀವು ಚೂಸ್ ಮಾಡಿ. ನಾನು ಫಿನಾನ್ಸ್ ಮಾಸ್ಟ್ರಿ ಚೂಸ್ ಮಾಡ್ತಾಯಿದ್ದೀನಿ. ಚೂಸ್ ಮಾಡಿದ್ಮೇಲೆ ಕಂಪ್ಲೀಟ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಆವಾಗ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇದು ಯಾವುದೋ ನೆಸೆಸಿಟಿ ಇರೋದಿಲ್ಲ. ಸ್ಕಿಪ್ ಕ್ಲಿಕ್ ಮಾಡಿದ್ಮೇಲೆ ಪೇ ಯು ಅಂತ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇದೆ. ಅದರಲ್ಲಿ 2 ಚಿಕ್ಕ ಬಾಕ್ಸ್ ಇದೆ, ಅದೆರಡನ್ನು ಕ್ಲಿಕ್ ಮಾಡಿಕೊಂಡು ಫಿನಿಶ್ ಅಂತ ಕೊಡಿ. ಸೊ ಡೈರೆಕ್ಟಾಗಿ ಪೇಮೆಂಟ್ ಪೇಜಿಗೆ ಹೋಗುತ್ತೆ. ಪೇಮೆಂಟ್ ಪೇಜಲ್ಲಿ ನಿಮಗೆ ಅಮೆಝಾನ್ ಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI, ನೆಟ್ ಬ್ಯಾಂಕಿಂಗ್ ಇದೆಲ್ಲ ಆಪ್ಷನ್ಸ್ ಇದೆ. ನಿಮಗೆ ಯಾವುದಿದೆ, ನಿಮ್ಮ ಹತ್ರ ಯಾವುದು ಅನುಕೂಲ ಇದೆ ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು UPI ಕ್ಲಿಕ್ ಮಾಡ್ಕೊತಾ ಇದ್ದೀನಿ. UPI ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ಒಂದಷ್ಟು ಆಪ್ಷನ್ ಸಿಗುತ್ತೆ. ಇದರಲ್ಲಿ ಗೂಗಲ್ ಪೇ, ಫೋನ್ಪೇ, ಭೀಮು, ಅಮೆಝಾನ್ ಪೇ, ಮೊಬಿಕ್ವಿಕ್ಕು ಇದೆಲ್ಲ ಬರುತ್ತೆ. ನಾನು ಇದರಲ್ಲಿ ಮತ್ತೆ ಫೋನ್ಪೇ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ನಿಮ್ಮ ಆ್ಯಪಿಗೆ ಕನೆಕ್ಟ್ ಆಗುತ್ತೆ ಅದು. ಸೊ ನಿಮ್ಮ ಆ್ಯಪಿಗೆ ಕನೆಕ್ಟ್ ಆದಮೇಲೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಮತ್ತು ನಿಮ್ಮ ಹತ್ರ ಯಾವುದು ಬ್ಯಾಂಕ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಪಾಸ್ವರ್ಡ್ ಹಾಕಿ ನೀವು ಪೇಮೆಂಟ್ ಮಾಡಿದಾಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ನೀವು ಕೊಟ್ಟಿರೋ ಇಮೇಲ್ ಅಡ್ರೆಸ್ಗೆ ಒಂದು ಇಮೇಲ್ ಬರುತ್ತೆ. ಆ ಇಮೇಲ್ನ ನನ್ನ ವಾಟ್ಸಪ್ ನಂಬರ್ಗೆ ನೀವು ನನಗೆ ಶೇರ್ ಮಾಡಿದ್ರೆ ನಾನು ನಿಮಗೆ ಕನ್ನಡ ಟ್ರೈನಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಯಾವುದೇ ಕೋರ್ಸ್ ಸೆಲೆಕ್ಟ್ ಮಾಡಬೇಕಾದ್ರೂ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಬೆಸ್ಟ್ ಕೋರ್ಸ್ ಬಂದುಬಿಟ್ಟು ಫಿನಾನ್ಸ್ ಮಾಸ್ಟ್ರಿ ಹಾಗೆ ಬಿಸ್ನೆಸ್ ಮಾಸ್ಟ್ರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.